2 ದಿನ ನಾನು ಮನೇಲಿ ಇಲ್ದೇ ಇರೋ ಟೈಮಲ್ಲಿ ಮಳ್ಳಿ ಥರ ಇಲ್ಲಿಗೆ ಬಂದು ಸೇರ್ಕೊಂಡು ಚಿರು ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗ್ತಾ ಇದೆಯಾ? ಇನ್ಮೇಲೆ ನಿನಗಿದೆ ಕಣೆ, ಪ್ರತಿ ದಿನ ಪ್ರತಿ ಕ್ಷಣ ಭಯ ಬೀಳ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಸಾರಿ, ನನ್ನಿಂದ ನಿಮ್ಗೆ ಎಚ್ಚರ ಆಗೋಯ್ತು. ಪರವಾಗಿಲ್ಲ ಹಸ್ಬೆಂಡ. ಈ ಫಸ್ಟ್ ನೈಟ್ ನನ್ನ ಲೈಫ್ ಲಾಂಗ್ ಮುರಿಯಲ್ಲ. ಹಾಗೆ ಯಾಕೆ ಮಾತು? ನಂಗೆ ತುಂಬ ಕೆಲಸ ಇದೆ. ನೀವು ಎದ್ದು ಸ್ನಾನ ಮಾಡಿ ರೆಡಿಯಾಗಿ. ನೀವು ಹೋದ್ಮೇಲೆ ನಾನು ಒಬ್ಬನೇ ಇಲ್ಲ, ಏನು ಮಾಡಲಿ? ನಾನು ಬರ್ತೀನಿ ನಡಿ. ವೀರ, ಕೈ ಬಿಡಿ ಹಸ್ಬೆಂಡು, ಯಾರಾದರೂ ನೋಡಿದ್ರೆ. ಇದು ಒಳ್ಳೆ ಕಥೆ ಆಯಿತು. ನಮ್ಮ ಫಸ್ಟ್ ನೈಟ್ ಆಗಿದೆ ಅಂತಲೂ ಇಡೀ ಮನೆಯವ್ರಿಗೆ ಗೊತ್ತು. ಈಗ ಕೈ ಇಟ್ಕೊಂಡ್ರೆ ಯಾರು ಅಂತಾರ? ಆಯ್ತಾಯ್ತು, ನಿಮ್ಮನ್ನು ಮಾತಲ್ಲಿ ಸೋಲ್ಸೋಕ್ಕಾಗಲ್ಲ, ಮಾತಾಡೋಕ್ಕೂ ಕೂತ್ಕೊಳ್ಳೋಕ್ಕಾಗಲ್ಲ. ಬಿಡಿ, ನಂಗೆ ತುಂಬ ಕೆಲಸ ಇದೆ, ನೀವು ಎದ್ದು ಬನ್ನಿ. ಸ್ವಾಗತ ಸುಸ್ವಾಗತ, ವೆಲ್ಕಮ್. ಏನು ಬರಲ್ಲ ಅಂತ ಹೇಳ್ದೋಳು ಮತ್ತೆ ಬಂದಿದ್ಯಾ? ನನ್ನ ಅಪಹರಣ ಆಗಿತ್ತು, ಅದು ನನ್ನ ಹಸ್ಬೆಂಡಿಗೆ ಗೊತ್ತಾಗಿ ನನ್ನನ್ನು ಬಿಡಿಸಿ ಇಲ್ಲಿ ಕರ್ಕೊಂಡು ಬಂದರು. ಸೂಪರ್, ತುಂಬ ಚೆನ್ನಾಗಿ ಕತೆ ಕಟ್ತೀಯ. ಚಿರು ನಿನ್ನ ಕಡೆ ನೋಡಲ್ಲ ಅನ್ನೋ ಕಾರಣಕ್ಕೆ ನೀನೇ ಯಾಕೆ ಈ ಕಿಡ್ನ್ಯಾಪ್ ಡ್ರಾಮಾ ಆಡಿಪ್ಪ? ಏನು ಹೇಳ್ತಿದ್ದೀರಾ? ನೀನು ಕಿಡ್ನ್ಯಾಪ್ ಆಗಿದ್ಯಾ ಅಂತ ಚಿರು ಗೊತ್ತಾದ್ರೆ ನಿನ್ನ ಮೇಲಿರೋ ಕೋಪ ಮಂಜಿನ ಥರ ಕರಗಿ ವಾಪಸ್ ಅವನನ್ನ ಇಲ್ಲಿ ಕರ್ಕೊಂಡು ಬಂದೇ ಬರ್ತಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನೀನು ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಮೋಸದಿಂದ ಮದುವೆ ಮಾಡ್ದಾಗೆ ಇದನ್ನೂ ಮಾಡಿದ್ದೀರ. ಬಾಯಿಗೆ ಬಂದಂಗೆ ಮಾತಾಡಬೇಡಿ. ನಾನಿಲ್ಲಿರೋದು ನನ್ನ ಗಂಡನ ಜೊತೆ. ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ಈ ಮನೇಲಿರೋಕ್ಕೆ, ನನಗೂ ಅಷ್ಟೇ ಅಧಿಕಾರ ಇದೆ. ಅಷ್ಟೇ ಅಲ್ಲದೆ ನಾನು ಯಾರ ಹಂಗಲ್ಲೂ ಬದುಕ್ತಿಲ್ಲ, ನನ್ನ ಗಂಡನ ಜೊತೆ ಬದುಕ್ತಿದ್ದೀನಿ. ಸಾಲದೆ ಟೇಲರಿಂಗು ಮಾಡ್ತಿದ್ದೀನಿ. ಅದು ಏನು ಟೇಲರಿಂಗ್ ಮಾಡ್ತಿದ್ಯೋ ಆ ದೇವರಿಗೆ ಗೊತ್ತು. ಮೋಸದಿಂದ ಚಿರುಗೆ ಮದುವೆ ಮಾಡಿಸಿದ ವಂಶ ನೀನು. ಈಗಲೂ ತೊಲೆಲೆಲ್ಲ ಬರೀ ಕೆಟ್ಟ ಬುದ್ಧಿ. ಸೌಂದರ್ಯ, ಮೂಳೆ ಇಲ್ದಿರೋ ನಾಲ್ಗೆ ಹಿಂಗ್ ಬೇಕಾದ್ರೂ ಹೊರಳತ್ತೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ನನ್ನ ಮನೆಯವ್ರ ಬಗ್ಗೆ ಮಾತಾಡಕ್ ಮುಂಚೆ ಒಂದ್ಸಲ ಅಲ್ಲ 100 ಸಲ ಯೋಚನೆ ಮಾಡಿ. ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಆವತ್ತು ನೋಡಿದ್ರೆ ಚಿರು ನನ್ನನ್ನು ಬಿಟ್ರೆ ಮಾತ್ರ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ದಳು. ಇವತ್ತ್ಯಾಕೆ ಮತ್ತೆ ಬರ್ತೀಯ? ಒಂದು ಸತ್ಯ ತಿಳಿ, ಚಿರು ಬೇಕಾದ್ರೆ ನಿನ್ನನ್ನು ಬಿಟ್ಟಿರ್ತಾನೆ ಹೊತ್ತು ನನ್ನನ್ನು ಬೇಡ. ಸಮಯ ಬಂದಾಗ ನಿಮ್ಮಿಂದನೂ ಅವ್ರನ್ನ ದೂರ ಮಾಡಿಸ್ತೀನಿ. ಅದೆಲ್ಲ ನಿನ್ನ ಭ್ರಮ. ಅವನ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿರ್ಬೋದು ಅಂತ ಅನ್ಕೊಂಡಿದ್ರೆ ಮೊದಲು ಆ ಭ್ರಮೆಯಿಂದ ಆಚೆ ಬರ್ದೇ ಹೋದ್ರೆ ಜಿಗಣಿ ರಕ್ತ ಹೀರೋ ಹಾಗೆ ನಿನ್ನನ್ನು ಇಂಚು ಕಾಡ್ತೀನಿ. ಅದೆಲ್ಲ ಆಗದಿರೋ ಮಾತು. ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಚಾಲೆಂಜ್. ಪ್ರತಿ ನಿಮಿಷನೂ ಟಾರ್ಚರ್ ಕೊಡ್ತೀನಿ, ನೋಡ್ತಾರೆ. ಅದೇನು ಮಾಡ್ತಿರೋ ಮಾಡಿ, ನಾನು ನೋಡ್ತೀನಿ. ನನ್ನ ಬಗ್ಗೆ ಎಲ್ಲ ಗೊತ್ತಾದ್ಮೇಲೆ ಇನ್ನು ಮುಚ್ಚಿಡೋದ್ರಲ್ಲಿ ಏನಿದೆ? ನಿನ್ನ ಪಾಲಿಗೆ ನಾನೇ ವಿಲನ್. ಯಾಕೆ ದೀಪ ಊರಲ್ಲೇ ಇಷ್ಟು ದಿನ ಉಳ್ಕೊಂಡ್ಬಿಟ್ಟೆ? ಪಾಪ ಚಿರು ನಿನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದ ಗೊತ್ತಾ?